ಜಿಲ್ಲಾ ಮಟ್ಟದ ದಿಶಾ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ತುಮಕೂರಿನಲ್ಲಿಂದು ನಡೆಯಿತು. ಈ ವೇಳೆ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ದಿಶಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಟಿಬಿ ಜಯಚಂದ್ರ ಸಣ್ಣ ನೀರಾವರಿ ಇಲಾಖೆಯ ಅವೈಜ್ಞಾನಿಕ ಕಾರ್ಯದಿಂದ ಮಣ್ಣು ತೆಗೆಯಲು ಅವಕಾಶ ನೀಡಿದ ಅಧಿಕಾರಿಗಳ ಕ್ರಮವನ್ನು ತರಾಟೆಗೆ ತೆಗೆದುಕೊಂಡರು. ಡಿಸಿ ಪವರ್ ಚೀಫ್ ಸೆಕ್ರೆಟರಿ ಪವರ್ ಪಂಚಾಯತ್ ಪವರ್ ಡಿಸೈನ್ ಆಗಿದೆ. ಅದನ್ನು ಅನ್ಸಕ್ಕಾಗಲ್ಲ. ಇಲ್ಲ ಆಗಲ್ಲ, 3 ವರ್ಷ ಆಯ್ತು. ಅದು ಫಾಲೋ ಮಾಡೋಕ್ಕಾಗಲ್ಲ. ಸಬ್ಸಿಡಿ ಯಾವ ಕೊಟ್ಟ ಅಂತ ಹೇಳ್ಬಿಟ್ಟು ಹೋಗಿ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಸೋದ್ರೆ ಇದು ಮುಖ್ಯ ಆಯ್ತು. ನೀವು ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಶಪಾಸಿಗೆ ತಗೊಳ್ಳೋದು ಇದೆಲ್ಲ ತಪ್ಪಾಗ್ತದೆ. ಸುದ್ದಿಗಾರರೊಂದಿಗೆ ಸಚಿವ ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿಯವರ ಸಲಹೆಯಂತೆ ವಾಹನಗಳ ಬಳಕೆಯನ್ನು ಮಿತಗೊಳಿಸಲಾಗುವುದು. ಈ ರೀತಿಯ ಸಲಹೆಯನ್ನು ಎಲ್ಲ ವರ್ಗದಲ್ಲೂ ಪಾಲಿಸಬೇಕಾಗಿದೆ ಎಂದರು. ನಮ್ಮ ನಾಯಕರ ಆದೇಶವನ್ನು ಸಂದೇಶವನ್ನು ನಾವು ಕೂಡ ಎತ್ಕೊಂಡಿದ್ದೀವಿ. ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದ ಎಷ್ಟು ಉಳಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ದೇಶದ ಅಭಿವೃದ್ಧಿಯಲ್ಲಿ ಒಂದು ಸಂಕೇತವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಮತ್ತು ಮುಂಬರುವ ಚುನಾವಣೆಗಳಿಗೂ ಸಂಬಂಧವಿಲ್ಲ. 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಜನರು ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ನಾನು ಕೂಡ 2-3 ರಾಜ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ. ಸಾಧನಾ ಸಮಾವೇಶಕ್ಕೂ ಮುಂದೆ ಬರ್ತಕ್ಕಂಥ ಚುನಾವಣೆಗೂ ಸಂಬಂಧ ಇಲ್ಲ. ಹಾಗಾಗಿ ಸಾಧನ ನಡೀತದೆ, ಸಮಾವೇಶ ನಡೀತದೆ, ಒಬ್ಬೊಬ್ರದ್ದು ಒಂದೊಂದು ದಿಕ್ಕಿರ್ತದೆ. ಆ ಎಲ್ಲ ದಿಕ್ಕುಗಳಿಗೆ ಉದಾಹರಣೆ 5 ವರ್ಷಕ್ಕೊಂದ್ಸರಿ ಚುನಾವಣೆ. ಟಿಬಿ ಜಯಚಂದ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಅದನ್ನು ನಿಭಾಯಿಸಲು ಹಿತಮಿತ ಬಳಕೆ ಒಳ್ಳೆಯದು ಎಂದು ಹೇಳಿದರು. ಪೆಟ್ರೋಲ್ ನಮ್ಮಲ್ಲಿ ಇಲ್ಲ, ನಾವೆಲ್ಲ ಇಂಪೋರ್ಟ್ ಮಾಡಲೇಬೇಕು. ಇಂಪೋರ್ಟ್ ಮಾಡಬೇಕಾದಾಗ ನಮ್ಮ ಸಂಪನ್ಮೂಲವನ್ನು ನಾವೇನು ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ, ಅದನ್ನು ಮಿತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಜನರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸಭೆಗೂ ಮುನ್ನ ವಿವಿಧ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ, ಡ್ರೋನ್ ಮಾದರಿಯನ್ನು ಸಚಿವ ವಿ ಸೋಮಣ್ಣ ಹಾಗೂ ಟಿಬಿ ಜಯಚಂದ್ರ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. ಟೋಟಲ್ 30 kg ಆಗುತ್ತೆ ಸರ್.